ಇದು ಐಪಿಎಸ್ ಮತ್ತು ಕೇಂದ್ರ ಮಂತ್ರಿಯ ನಡುವಣ ಫೈಟ್ ಆದ್ರೆ ಮಗದೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಈಗ ಅವರಿಗೆ ಎದುರಾಗಿರೋ ಶಾಕ್ ಇಡಿಯದ್ದು. ಈಗ ಅಲ್ಲಿಗೆ ಯಾರು ದೂರು ಕೊಟ್ರು ಅಂದ್ರೆ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತಕ್ಕೆ ತನಿಖೆಗೆ ಕೊಡುವಂತೆ ದೂರನ್ನ ಕೊಟ್ಟಿದ್ರು. ಅದಾದ ನಂತರದಲ್ಲಿ ತನಿಖೆಗೆ ಒಪ್ಪಿಸಲಾಯಿತು. ಈಗ ಇಡಿಗೆ ಅವರು ದೂರನ್ನ ಕೊಟ್ಟಿದ್ದಾರೆ. ಏನಂತ ಅವರು ದೂರಿನಲ್ಲಿ ಉಲ್ಲೇಖ ಆಗಿದೆ. ಯಾವ ರೀತಿಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ಅಂದ್ರೆ ಅವರು ಮೇಲ್ ಮೂಲಕ ತಮ್ಮ ಒಂದು ದೂರನ್ನ ಕೊಟ್ಟಿದ್ದಾರೆ. ಈಗ ಅದನ್ನ ಅಧಿಕೃತವಾಗಿ ದಾಖಲು ಮಾಡಿಕೊಳ್ಳುವ ಮೂಲಕ ನಂತರ ಇಡಿ ಕೂಡ ಎಂಟರ್ ಆಗುವಂತಹ ಸರ್ವ ಸಾಧ್ಯತೆಗಳು ಕೂಡ ಇಲ್ಲಿ ಗೋಚರಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ಒಂದರ ಮೇಲೊಂದರಂತೆ ಸಂಕಷ್ಟವನ್ನ ತಂದಿಡ್ತಾ ಇದೆ. ಇದೀಗ ಲೋಕ ಇಕ್ಕಳದಲ್ಲಿ ಸಿಲುಕಿರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಇಡಿ ಇಕ್ಕಳದಲ್ಲಿ ಸಿಲುಕಿಕೊಳ್ಳಬಹುದಾದಂತಹ ಸರ್ವ ಸಾಧ್ಯತೆಯೂ ಕೂಡ ಇದೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಸಿಎಂ ಸಿದ್ದುಗೆ ಮತ್ತೊಂದು ಶಾಕ್. ಲೋಕಾಯುಕ್ತ ಬಳಿಕ ಇಡಿ ಟೆನ್ಷನ್. ಇಡಿಗೆ ಸ್ನೇಹಮಯಿ ಕೃಷ್ಣ ದೂರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ 14 ಸೈಟ್ ಹಂಚಿಕೆ ಹಗರಣ ಸಿಎಂ ಸಿದ್ದರಾಮಯ್ಯಗೆ ಉರುಳಾಗಿದೆ. ಮೂಡ ಹಗರಣದಲ್ಲಿ ಸಿಲುಕಿರುವ ಮುಖ್ಯಮಂತ್ರಿಗಳಿಗೆ ದಿನಕ್ಕೊಂದು ಶಾಕ್ ಎದುರಾಗುತ್ತಲೇ ಇದೆ. ಕೋರ್ಟ್ನಲ್ಲಿ ಹಿನ್ನಡೆ ಅನುಭವಿಸಿದ ಬಳಿಕ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ. ಮೂಡ ಕೇಸಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ಎಫ್ಐಆರ್ ಬೆನ್ನಲ್ಲೇ ಈಗ ಜಾರಿ ನಿರ್ದೇಶನಾಲಯದ ಭೀತಿ ಎದುರಾಗಿದೆ. 59 ಕೋಟಿ ರೂಪಾಯಿ ಮೌಲ್ಯದ 14 ಸೈಟುಗಳ ಹಗರಣದಲ್ಲಿ ತನಿಖೆ ನಡೆಸಬೇಕು ಅಂತ ಜಾರಿ ನಿರ್ದೇಶನಾಲಯಕ್ಕೆ ಇಮೇಲ್ ಮೂಲಕ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದಾರೆ. ಹೀಗಾಗಿ ಇಡಿ ಕೂಡ ಪ್ರತ್ಯೇಕ ಪ್ರಕರಣ ದಾಖಲಿಸಿ ತನಿಖೆ ಮಾಡುವ ಸಾಧ್ಯತೆ ಇದೆ. 50 ಅನ್ನಪದ ವಿಚಾರದಲ್ಲಿ ಸಾವಿರಾರು ನಿವೇಶನಗಳ ಅವ್ಯವಹಾರ ನಡೆದಿದೆ. ಅಂದರೆ ಸಾವಿರಾರು ಕೋಟಿಗಳ ಅವ್ಯವಹಾರ ನಡೆದಿದೆ. ಅದರ ನಿವೇಶನ ರೂಪದಲ್ಲಿ ನಡೆದಿದೆ. ಹಾಗಾಗಿ ಇದರಲ್ಲಿ ಜಾರಿ ನಿರ್ದೇಶನ ಕೂಡ ತನಿಖೆ ಮಾಡೋದು ಸೂಕ್ತ ಅಂದ್ಕೊಂಡು ಬಂದಿರೋದ್ರಿಂದ ಅದ್ರ ಬಗ್ಗೆ ನಾವು ದೂರನ್ನು ಕೊಟ್ಟಿದ್ದೀವಿ. ಮೂಡ ಸೈಟ್ ವಿಚಾರ ದಿನದಿನಕ್ಕೂ ಕೂಡ ಸಿಎಂಗೆ ಸಂಕಷ್ಟವನ್ನು ಹೆಚ್ಚು ಮಾಡ್ತಾ ಇದೆ. ಈಗ ದೂರುದಾರ ಸ್ನೇಹಮಯಿ ಕೃಷ್ಣ ಒಂದು ಕಡೆಯಲ್ಲಿ ಕೋರ್ಟ್ನಲ್ಲಿ CBI ಎನ್ಕ್ವೈರಿಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಮಗದೊಂದು ಕಡೆಯಲ್ಲಿ ಈಗ ಇಡಿಗೆ ಕೂಡ ದೂರನ್ನು ಕೊಟ್ಟಿರುವಂಥದ್ದು. ನಿನ್ನೆ ಇಮೇಲಲ್ಲಿ ಇಡಿಗೆ ದೂರನ್ನು ಕೊಟ್ಟಿದ್ದಾರೆ. ನಾಳೆ ಖುದ್ದಾಗಿ ಇಡಿಗೆ ಈ ಬಗ್ಗೆ ದೂರನ್ನು ಅವರು ಸಲ್ಲಿಸ್ತಾ ಇದ್ದಾರೆ. ಅಂದರೆ ಈ ಪ್ರಕರಣದಲ್ಲಿ ಇದು ಕೇವಲ ಸಿದ್ದರಾಮಯ್ಯನವರ ಪ್ರಕರಣ ಅಂತ ಅಲ್ಲ, ಇಡೀ ಒಟ್ಟಾರೆಯಾಗಿ ಮೂಡ ಹಗರಣದಲ್ಲಿ ಒಟ್ಟು 5,000 ಕೋಟಿಯಷ್ಟು ಭ್ರಷ್ಟಾಚಾರ ಆಗಿದೆ. ಸಾರ್ವಜನಿಕರ ದುಡ್ಡು ಪೋಲಾಗಿದೆ. ಹೀಗಾಗಿ ಇದರ ಬಗ್ಗೆ ಇಡಿ ಕೂಡ ಎಂಟ್ರಿ ಆಗಬೇಕು. ಇಡಿ ಕೂಡ ತನ್ನ ತನಿಖೆಯನ್ನು ಆರಂಭಿಸಬೇಕು. ಕೇವಲ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತಲ್ಲ, ಒಟ್ಟಾರೆಯಾಗಿ ಮೂಡದಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಿದೆ ಇದರ ಬಗ್ಗೆ ತನಿಖೆ ಮಾಡಬೇಕು ಅನ್ನುವಂತಹ ದೂರನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಮೂಲಕವಾಗಿಯೂ ಕೂಡ ಸಿದ್ದರಾಮಯ್ಯನವರಿಗೆ ಇಡಿ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ. ಮೂಡ ಕೇಸಲ್ಲಿ ಇಡಿ CBI ತನಿಖೆ ಆಗುತ್ತಾ? ನಾಳೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಸಾಧ್ಯತೆ. ಮೂಡ ಕೇಸಲ್ಲಿ ಈಗಾಗಲೇ ಡಬಲ್ ಶಾಕ್ಗೆ ಒಳಗಾಗಿರುವ ಸಿಎಂ ಸಿದ್ದರಾಮಯ್ಯಗೆ ಇದೀಗ ಇಡಿ ಹಾಗೂ CBIನಿಂದಲೂ ಭಯ ಶುರುವಾಗಿದೆ. ಮೂಡ ಹಗರಣದ ತನಿಖೆಯನ್ನು CBIಗೆ ವರ್ಗಾಯಿಸುವಂತೆ ಕೋರಿ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಇದರ ಅರ್ಜಿ ವಿಚಾರಣೆ ನಾಳೆ ನಡೆಯುವ ಸಾಧ್ಯತೆ ಇದೆ. ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟ ತಕ್ಷಣ ಅದು ತನಿಖೆಯಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಕೊಟ್ಟಿದ್ದಾರೆ, ಕೊಡ್ಲಿ ಬಿಡಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಂಪ್ಲೇಂಟ್ ಕೊಟ್ಟರೆ ಕಾನೂನು ಇರ್ತದೆ, ಕಾನೂನು ರೀತಿಯ ಕ್ರಮ ತಗೋಬೇಕಾಗ್ತದೆ. ಈಗ ಯಾರೋ ಇಡಿ ಕಂಪ್ಲೇಂಟ್ ಕೊಟ್ಬಿಟ್ಟ ತಕ್ಷಣ ಆಗತ್ತದು, ಕಾನೂನು ರೀತಿಯ ಕ್ರಮ ತಗೋಬೇಕು. ನಾಳೆಯಿಂದ ಸಿಎಂ ವಿರುದ್ಧ ತನಿಖೆ, ದೂರುದಾರರಿಗೆ ಲೋಕ ನೋಟಿಸ್. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ A1 ಆರೋಪಿಯಾಗಿದ್ದು ತನಿಖೆಯ ಟೆನ್ಷನ್ ಶುರುವಾಗಿದೆ. ಮೊನ್ನೆಯೇ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದ್ದು ನಾಳೆಯಿಂದ ಅಧಿಕೃತವಾಗಿ ತನಿಖೆ ಶುರುವಾಗಲಿದೆ. ತನಿಖಾ ತಂಡ ನಾಳೆಯಿಂದ ತನಿಖೆಯ ಫೀಲ್ಡ್ಗೆ ಇಳಿಯಲಿದ್ದು ಮೊದಲು ದೂರುದಾರರಿಗೆ ನೋಟಿಸ್ ಕೊಡಲಿದ್ದಾರೆ. ತಮ್ಮ ಬಳಿ ಇರುವ ದಾಖಲೆ ಸಲ್ಲಿಸುವಂತೆ ಸೂಚನೆ ಕೊಡಲಿದ್ದಾರೆ. ಬಳಿಕ ಪ್ರಕರಣದ ಆರೋಪಿಗಳಿಗೆ ಹಂತ ಹಂತವಾಗಿ ನೋಟಿಸ್ ಕೊಟ್ಟು ಸ್ಥಳ ಮಹಜರ್ ನಡೆಸುವ ಸಾಧ್ಯತೆ ಇದೆ. ಇನ್ನು ಎಂದಿನಂತೆ ಸಿಎಂ ಪರ ಸಚಿವರು ಬ್ಯಾಟಿಂಗ್ ಮುಂದುವರೆಸಿದ್ದಾರೆ. ಯಡಿಯೂರಪ್ಪ ಕುಮಾರಸ್ವಾಮಿ ಪ್ರಕರಣದ ರೀತಿ ಇದ್ದಿದ್ರೆ ಸಿದ್ದರಾಮಯ್ಯ ಖಂಡಿತ ರಾಜೀನಾಮೆ ಕೊಡ್ತಿದ್ರು. ಈ ಪ್ರಕರಣದಲ್ಲಿ 100ಕ್ಕೆ 100ರಷ್ಟು ಸಿದ್ದರಾಮಯ್ಯ ಪಾತ್ರ ಇಲ್ಲ ಅಂತ ಪುನರುಚ್ಚರಿಸಿದ್ದಾರೆ. ಈಗ ಮೊನ್ನೆ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಒಂದು ಯಾವುದು ಡಿನೋಟಿಫಿಕೇಷನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈಗ ಸುಪ್ರೀಂ ಕೋರ್ಟಲ್ಲಿ ಕೇಸು ಅವರಿಗೆ ಡೈರೆಕ್ಟ್ ಮಾಡಿದೆ. ಲೋಕಾಯುಕ್ತದಲ್ಲಿ SIT ಎನ್ಕ್ವೈರಿ ಆಗಿದೆ. ಎನ್ಕ್ವೈರಿ ಆಗಿ ಲೋಕಾಯುಕ್ತಿಗೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಅಂಥವ್ರ ರಾಜೀನಾಮೆ ಆ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವ್ರದ್ದಿದ್ದರೆ ಖಂಡಿತ ರಾಜೀನಾಮೆನ ಕೊಡ್ತಿದ್ರು, ಪಕ್ಷನೂ ಹೇಳ್ತಿದ್ರು, ನಾವೆಲ್ಲರೂ ಸಹ ಅದರಲ್ಲಿ ಬದ್ಧರಾಗ್ತಿದ್ದೋ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಕುಮಾರಸ್ವಾಮಿ ಮೇಲೂ ಕೇಸಿತ್ತು, ಅವರು ರಾಜೀನಾಮೆ ಕೊಟ್ಟಿದ್ರಾ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಇದಕ್ಕೆ ಮತ್ತೆ HDK ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮೆಚ್ಚಿಸಲು ನಾನು ರಾಜೀನಾಮೆ ಕೊಡಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಡಲಿಲ್ಲ ನಿಮ್ಮ ಖುಷಿಗೆ ನಾನು ರಾಜೀನಾಮೆ ಕೊಡಲ?
ನಿಮ್ಮ ಖುಷಿ ಪಡ್ಸೋಕೆ ನಾನು ರಾಜೀನಾಮೆ ಕೊಡೋಕ್ಕಾಯ್ತದ? ಯಾವಾಗ ಕೊಡಬೇಕು, ನಾನು ತಪ್ಪು ಮಾಡಿದರೆ ನಿಮ್ಮ ಯಾರ ಕೈಲಿ ಹೇಳಿಸ್ಕೊಳ್ಳಲ್ಲ, ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೀನಿ. ಅವ್ರು ಏನೂ ಮಾಡಬಾರ್ದು, ಈಗ ಅಧಿಕಾರನೇ ಅವರು ಯಾವುದೇ ರೀತಿಯಾದಂಥ ಪ್ರಮುಖ ಅವ್ರ ತಕ್ಷಣ ರಾಜೀನಾಮೆ ಕೊಡಬೇಕು ಅನ್ನೋ ಪ್ರಶ್ನೆ ಇದ್ದಾಗ ಅವ್ರು ಉದ್ಘಾಟನೆ ಮಾಡೋ ಪ್ರಶ್ನೆಯಲ್ಲಿ ಬರ್ತದೆ. ಮರ್ಯಾದೆ ಇದ್ದರೆ ಅವರು ದಸರಾ ಬಿಡ್ರಿ, ದಸರಾ ಒಂದು ಪವಿತ್ರವಾದಂಥ ನಾಡಿನ ಉತ್ಸವ, ಇನ್ನು ಯಾವುದೂ ಮಾಡಬಾರ್ದು. ಅವ್ರು ಸಿಂಪಲ್ ಸಿಗ್ನೇಚರ್ ಸೈನ್ ಹಾಕಬಾರ್ದು. ಅವರು ಕಾಂಗ್ರೆಸ್ ಪಾರ್ಟಿ ಅವ್ರ ಮುಖಂಡರೇ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ, ಬೇಲ್ ಮೇಲಿದ್ದಾರೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಇವ್ರ ಟಿವಿ ಸ್ಟೇಟ್ಮೆಂಟ್ ಪ್ರಕಾರನೇ FIR ಆಗಿದೆ ಅಲ್ಲಪ್ಪ, ಎಲ್ಲರೂ ರಾಜೀನಾಮೆ ಕೊಡಿ. ಈಗ ರಾಷ್ಟ್ರ ಮಟ್ಟದಿಂದ ಹಿಡ್ಕೊಂಡು ರಾಜ್ಯ ಮಟ್ಟದ ತನಕ ಎಲ್ಲರದ್ದು ಹೆಸರಿದೆ ಇದರಲ್ಲಿ, ಬಿಜೆಪಿನೇ ಖಾಲಿ ಆಗ್ಬೇಕಲ್ಲ ಮತ್ತೆ. ಒಟ್ನಲ್ಲಿ ಮೂಡಾ ಕೇಸಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಲೋಕಾಯುಕ್ತ ಆಯಿತು, ಈಗ ಇಡಿ ಸಿಬಿಐ ತನಿಖೆಯ ಟೆನ್ಷನ್ ಶುರುವಾಗಿದೆ. ಈ ಮಧ್ಯೆ ರಾಜಕೀಯ ಗುದ್ದಾಟ ತಾರಕಕ್ಕೇರಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.